ಜೆಡಿಎಸ್ ಮೈತ್ರಿ ಆದ ಮೇಲೆ ಇವತ್ತು ಎರಡನೇ ಲಿಸ್ಟ್ ನಲ್ಲಿ ಇವತ್ತು ಅಥವಾ ನಾಳೆ ರಾಜ್ಯದ ಹಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ರಿಲೀಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೀವಿ. ಇದರ ನಡುವೆ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಿದ್ಧತಾ ಸಭೆ ನಡೆಸೋಕೆ ಮಾಜಿ ಸಿಎಂ ಎಚ್.ಡಿ.ಕೆ ಇವತ್ತು ಹಾಸನಕ್ಕೆ ವಿಸಿಟ್ ಮಾಡಲಿದ್ದಾರೆ. ಎಚ್.ಡಿ.ಕೆ ಮಹತ್ವದ ಭೇಟಿ ಕುರಿತ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಬನ್ನಿ. ಜೆಡಿಎಸ್ ಭದ್ರಕೋಟೆಗೆ ಇಂದು ಎಚ್.ಡಿ.ಕೆ ವಿಸಿಟ್. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗಾಗಿ ಎಚ್.ಡಿ.ಕೆ ರಣತಂತ್ರ. ಶತಾಯಗತಾಯ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ದಳಪತಿಗಳು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಇನ್ನು 2 ಬಾರಿ ಜಿಲ್ಲೆಗೆ ದೇಗುಲಗಳ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಮುಖಂಡರೊಂದಿಗೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಚುನಾವಣೆ ಅಖಾಡ ಸಜ್ಜುಗೊಳಿಸಿ ತೆರಳಿದ್ರು. ಅದರಂತೆ ಇಂದು ಮತ್ತೊಮ್ಮೆ ಹಾಸನಕ್ಕೆ ಎಚ್.ಡಿ.ಕೆ ಭೇಟಿ ನೀಡಲಿದ್ದಾರೆ. ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಹಾಸನ ಕ್ಷೇತ್ರದ ಲೋಕಸಭೆ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಕಾರ್ಯತಂತ್ರವನ್ನು ಹೆಣೆಯಲಿದ್ದಾರೆ. ಮೈತ್ರಿ ಕುರಿತು ಎಚ್.ಡಿ.ಕೆ ಯಾವ ಸಂದೇಶ ರವಾನಿಸಲಿದ್ದಾರೆ ಎಂಬುದು ತೀವ್ರ ಕುತೂಹಲ ಕೆರಳಿಸಿದೆ. ಇದರ ಜೊತೆಯಲ್ಲಿಯೇ ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರನ್ನ ಘೋಷಣೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. 11 ಗಂಟೆಗೆ 10:30 ಒಂಚೂರು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಣ್ಣರು ಬರ್ತಾವ್ರೆ. ಎಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲೇ ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಸಂಸ್ಥೆ ಪಂಚಾಯತಿಯ ಮುಖಂಡರು ಹಿರಿಯರು ಎಲ್ಲರ ಜೊತೆನೂ ಕೂತು ಮಾತಾಡಿ ಶಾಸಕರು ಇರ್ತಾರೆ ಎಲ್ಲ ಇರ್ತಾರೆ ಮಾಡಿ ಏನ್ ಮಾಡಬೇಕು ಅನ್ನೋದೆಲ್ಲ ಕೂತು ನಾನು ನಿರ್ಣಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆರಂಭದಿಂದ ಮೈತ್ರಿಗೆ ಮಾಜಿ ಶಾಸಕ ಪ್ರೀತಂ ಗೌಡ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ರು. ಎಚ್.ಡಿ. ಕುಮಾರಸ್ವಾಮಿ ಸ್ನೇಹ ಹಸ್ತ ಚಾಚಿದ್ರು ಪ್ರೀತಂ ಗೌಡ ನಿರಾಕರಿಸಿ ರಾಜಕಾರಣದಲ್ಲಿ ಯಾರು ಅಣ್ಣ ತಮ್ಮಂದಿರಾಗೋಕೆ ಸಾಧ್ಯ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ರು. ಅದೇ ರೀತಿ ಜೆಡಿಎಸ್ ತೊರೆದು ಬಿಜೆಪಿ ಸೇರಿರುವ ಮಾಜಿ ಶಾಸಕರಾದ ಎ.ಟಿ. ರಾಮಸ್ವಾಮಿ, ಎಚ್.ಎಂ. ವಿಶ್ವನಾಥ್, ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವುದು ಬಿಜೆಪಿ ನಾಯಕರ ನಡೆ ಬಗ್ಗೆ ಕುತೂಹಲ ಮೂಡಿಸಿದೆ. ಹೀಗಾಗಿ ಇಂದು ಎಚ್.ಡಿ.ಕೆ ನಡೆಸಲಿರುವ ಸಭೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನ ನಿಲ್ಲಿಸ್ಬೇಕು ಅಂತ ನಿಲ್ಸೋಣಂತೆ. ದ್ವೇಗ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತು ಸರ್ ಮಾಡೋಣಂತೆ, ಅದೇನು ಸಮಸ್ಯೆ ಇಲ್ಲ ಸರ್. ಈಗಾಗಲೇ ಇವಾಗ ಟಿಕೆಟ್ ಅನೌನ್ಸ್ ಆದಮೇಲೆ ನಾವು ಒಟ್ಟಿಗೆ ಸೇರಿಸಿ ಒಂದೊಂದು ಸಭೆ ಮಾಡ್ತಾಯಿದ್ವಿ ಎಲ್ಲ ಭಾಗದಲ್ಲೂ. ಈಗ ಕಡೂರು ಇರ್ಬೋದು, ಬೆಳ್ಳಿ ಪ್ರಕಾಶ್ ಅಣ್ಣನ ಹತ್ರನೂ ಮಾತಾಡಿದ್ದೀವಿ. ಈಗ ಬೇಲೂರು ಇರ್ಬೋದು, ಇವರು ಸುರೇಶ್ ಅಣ್ಣ ಹತ್ರ ಎಚ್.ಕೆ. ಸುರೇಶ್ ಅಣ್ಣ ಹತ್ರನೂ ಮಾತಾಡಿದ್ದೀವಿ. ಹಾಗೆ ಇವ್ರದ್ದಿರ್ಬೋದು, ನಮ್ಮ ಸಕಲೇಶ್ಪುರ ಮಂಜಣ್ಣ ಅವ್ರ ಹತ್ರನೂ ಮಾತಾಡಿದ್ದೀವಿ. ಈಗ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಾಸನ ಮುಂದಿನ ದಿನಗಳಲ್ಲಿ ಪ್ರೀತಮ್ ಅವ್ರ ಹತ್ರನೂ ಮಾತಾಡ್ತೀವಿ. ಹಂಗೆ ಎಲ್ಲ ಕಡೆನೂ ನಮ್ಮ ಅರ್ಕಲ್ಗೂಡು ಯೋಗ ರಮೇಶ್ ಹತ್ರ ಮಾತಾಡ್ತೀವಿ. ಈ ಥರ ಎಲ್ಲರ ಹತ್ರನೂ ಮಾತಾಡಿ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿ ಒಟ್ಟಿಗೆ ಸಭೆ ಮಾಡಬೇಕು. ಒಟ್ನಲ್ಲಿ ಇಂದು ಹಾಸನಕ್ಕೆ ಎಚ್.ಡಿ.ಕೆ ಆಗಮಿಸಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡಿ ರಣಕಹಳೆ ಮೊಳಗಿಸುವ ಸಾಧ್ಯತೆ ಇದ್ದು, ಅನಂತರದಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಮನೆಗೆ ತೆರಳಿ ಎಷ್ಟರ ಮಟ್ಟಿಗೆ ಮನ ಒಲಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕು. ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.